ಇವತ್ತು ಯಾಕೋ ನನ್ನ ಮನಸ್ಸೊಂಥರ ಆಗ್ತಿದೆ. ನನಗೆ ತುಂಬ ಭಯ ಆಗ್ತಿದೆ. ಸೀನು ಚಾರು ಎಲ್ಲಿದ್ದಾರೋ ಹೇಗಿದ್ದಾರೋ ಅಂತ ತಿಳ್ಕೋಬೇಕು. ಫೋನ್ ಮಾಡ್ತೀನಿ. ಚಾರು ಫೋನ್ ತೆಗಿ. ಚಾರು ಫೋನ್ ತೆಗಿ. ಆದ್ಯಾ, ದೊಡ್ಡಮ್ಮ ಇಷ್ಟೊತ್ತಲ್ಲಿ ಯಾರಿಗೆ ಫೋನ್ ಮಾಡ್ತಿದ್ಯಾ? ಚಾರುಗ್ ಮಾಡ್ತಾ ಇದ್ದೀನಿ ದೊಡ್ಡಮ್ಮ. ಫೋನ್ ತೆಗಿತಿಲ್ಲ. ನನಗೆ ಟೆನ್ಷನ್ ಆಗ್ತಿದೆ ದೊಡ್ಡಮ್ಮ. ಯಾಕಮ್ಮ? ಸೀನು ಮತ್ತೆ ಚಾರು ಕಾಣಿಸ್ತಿಲ್ವಲ್ಲ, ಇದ್ರೆ ಹೇಗಿರ್ತಾರೋ ಅಂತ ಭಯ ಆಗ್ತಿದೆ. ನಮ್ ಸೀನು ಎಲ್ಲೇ ಇದ್ರು ಕೂಡ ಕ್ಷೇಮವಾಗಿರ್ತಾನೆ. ನೀನೇನ್ ಭಯ ಪಡ್ಬೇಡ. ಚಾರು ಬಗ್ಗೆ ನಿನಗ್ ಗೊತ್ತು ಅಲ್ವಾ ದೊಡ್ಡಮ್ಮ? ಹಾಗೆ ಸೀನು ಬಗ್ಗೆನೂ ನಮಗ್ ಗೊತ್ತಿದೆ ಅಲ್ವಾ ಆದ್ಯಾ? ಈ ಅವಕಾಶನ ಅವಳು ಒಳ್ಳೆ ತರ ಬಳಸ್ಕೊಂಡು ಇಲ್ದೇ ಇರೋದನ್ನೆಲ್ಲ ಸೃಷ್ಟಿ ಮಾಡಿ ನನ್ ಸೀನುನ ನನ್ನಿಂದ ದೂರ ಮಾಡ್ತಾಳೆ ಅಂತ ನನಗ್ ಭಯ ಆಗ್ತಿದೆ ದೊಡ್ಡಮ್ಮ. ಮನೇಲಿ ಇಷ್ಟು ಜನ ಇರ್ಬೇಕಾದ್ರೇನೆ ಸೀನುನ ತನ್ನ ಕಡೆ ಹೇಗ್ ವಶ ಮಾಡ್ಕೋಬೇಕು ಅಂತ ಯಾವಾಗ್ಲೂ ಪ್ಲಾನ್ ಮಾಡ್ತಾನೆ ಇದ್ಲು. ಇವಾಗ ಒಬ್ಳೇ ಇದ್ದಾಳೆ. ಅವನ್ಗೆ ಎಷ್ಟು ತೊಂದರೆ ಕೊಡ್ತಾಳೋ ಏನೋ. ಅಲ್ಲಮ್ಮ, ಅವರಿಬ್ರು ದೇವಸ್ಥಾನದಿಂದ ಹೊರಟಾಗ ಇಬ್ರು ಒಟ್ಟಿಗೆ ಹೊರಟ್ರು, ಇಲ್ಲ ಬೇರೆ ಬೇರೆಯಾಗಿ ಹೋದ್ರೂ ಗೊತ್ತಿಲ್ವಲ್ಲ. ಅವನು ಎಲ್ಲೇ ಹೋಗಿದ್ರು ಸರಿ ಬೇಗ ಬಂದ್ಬಿಡ್ತಾನೆ. ನೀನೇನ್ ಹೆದರ್ಕೋಬೇಡ. ದೊಡ್ಡಮ್ಮ, ಒಂದ್ ವೇಳೆ ಒಬ್ಳೆ ಏನಾದ್ರೂ ಹೋಗಿದ್ರೆ? ಒಂದ್ ವೇಳೆ ಹಾಗೆ ಹೋಗಿದ್ರು ಚಾರುಗಂತೂ ಕಣ್ಕಾಣಿಸಲ್ಲ ಅಲ್ವಾ? ಅವಳನ್ ಕೈ ಹಿಡ್ಕೊಂಡು ಅವಳನ್ನ ಕ್ಷೇಮವಾಗಿ ಕರ್ಕೊಂಡ್ ಬರೋದು ಅವನ್ ಜವಾಬ್ದಾರಿ. ಯೋಚನೆ ಮಾಡ್ಬೇಡ. ಅವಳ ಬುದ್ಧಿ ಸ್ವಲ್ಪನೂ ಚೆನ್ನಾಗಿಲ್ಲ ದೊಡ್ಡಮ್ಮ. ಆದ್ಯಾ, ನೀನ್ ಏನೇನೋ ಸುಮ್ನೆ ಕಲ್ಪನೆ ಮಾಡ್ಕೊಂಡು ಹೆದರ್ಕೊಳ್ತಾ ಇದ್ಯಾ. ನಾನು ಇರ್ಬೇಕಾದ್ರೇನೆ ಸೀನುನ ನನ್ ಗಂಡ ಅಂತ ಹೇಳ್ತಿದ್ಲಲ್ಲ ದೊಡ್ಡಮ್ಮ. ಇವಾಗ ಅವನ್ನ ಏನ್ ಮಾಡಿರ್ತಾಳೋ ಅನಿಸ್ತದೆ. ನೋಡು, ನಮ್ ಸೀನು ಏನಂತ ಮುಗ್ಧ ಹುಡುಗ ಏನಲ್ಲ. ಅವನಿಗೆ ಎಲ್ಲಿ ಹೇಗಿರ್ಬೇಕು ಅನ್ನೋದು ಎಲ್ಲ ಚೆನ್ನಾಗ್ ಗೊತ್ತಿದೆ. ಅವನಿಗೆ ಏನೂ ಆಗಲ್ಲ. ಜಾಗೃತಿಯಾಗಿ ಮನೆಗೆ ಹಿಂತಿರುಗಿ ಬರ್ತಾನೆ. ನೀ ಮಲ್ಕೋ, ಹೋಗು, ಬಾ ಮಲ್ಕೋ.